ಅಸಮಾನತೆಯಿಂದ ಕೂಡಿದ ಸಮಾಜದಲ್ಲಿ ಎಲ್ಲರೂ ಸಮಾಜದಿಂದ ಏನನ್ನಾದರೂ ಬಯಸುತ್ತಾರೆಯೇ ಹೊರತು ಸಮಾಜಕ್ಕೆ ಯಾವುದೇ ಕೊಡುಗೆಗಳನ್ನು ನೀಡಲು ಇಚ್ಛಿಸುವುದಿಲ್ಲ. ಆದರೆ ಕೆಲವು ಮಂದಿ, ಕೆಲವು ಸಂಸ್ಥೆಗಳು ತಮ್ಮನ್ನು ರೂಪಿಸಿದ ಸಮಾಜಕ್ಕೆ ಏನನ್ನಾದರೂ ನೀಡಬೇಕು, ತಮ್ಮಂತೆಯೇ ಸಮಾಜದ ಇತರರು ಅಭಿವೃದ್ಧಿಗೊಳ್ಳಬೇಕು ಎಂದು ಆಶಿಸುತ್ತಾರೆ. ಅಂತಹ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ರೋಟರಿ ಸಂಸ್ಥೆಯವರು ವಿಶ್ವದಾದ್ಯಂತ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಪೋಲಿಯೋ ಮುಕ್ತ ಭಾರತ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಇಂದು ನಮ್ಮ ಭಾರತ ಪೋಲಿಯೋ ಮುಕ್ತ ಭಾರತವಾಗಿದೆ. ರೋಟರಿ ಸಂಸ್ಥೆಯ ಅಂಗಸಂಸ್ಥೆಯಾದ ಮೈಸೂರಿನ ರೋಟರಿ ಸೆಂಟ್ರಲ್ ಸಂಸ್ಥೆಯವರು ಬಡ ಮಕ್ಕಳಿಗಾಗಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಕಲಿಯಲು ಬೇಕಾದ ಸಾಧನಗಳನ್ನು ಒದಗಿಸಿ ಸಮಾಜದ ಎಲ್ಲರನ್ನು ಮುಖ್ಯವಾಹಿನಿಗೆ ತರಲು ತನ್ನೆಲ್ಲ ಸಾಮರ್ಥ್ಯವನ್ನು ಮುಡಿಪಾಗಿಟ್ಟಿದೆ. ವಿದ್ಯೆಯಿಂದ ವಂಚಿತರಾಗುವ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ, ವಿದ್ಯಾಭ್ಯಾಸದೊಂದಿಗೆ ಅಂದರೆ ಕಲಿಕೆಯೊಂದಿಗೆ ಗಳಿಕೆ ಎಂಬಂತೆ ಹೆಣ್ಣು ಮಕ್ಕಳಿಗಾಗಿಯೇ ಹೊಲಿಗೆ ತರಬೇತಿ, ಕಸೂತಿ ತರಬೇತಿ ಮುಂತಾದ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಶಾಲೆಗಳಿಗೆ ಗ್ರಂಥಾಲಯಕ್ಕೆ ಬೇಕಾದ ಉತ್ತಮ ಸದಭಿರುಚಿಯ ಪುಸ್ತಕಗಳನ್ನು ಒದಗಿಸುವುದು, ಶಾಲೆಗಳಲ್ಲಿ ಬಾಲಕಿಯರಿಗೆ ಬಾಲಕರಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ನಿರ್ಮಿಸಿಕೊಡುವುದು, ಹಾಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮಕ್ಕಳಲ್ಲಿ ಕಂಡುಬರುವ ಕೀಳರಿಮೆಗಳನ್ನು ಹೋಗಲಾಡಿಸುವುದು ರೋಟರಿ ಸೆಂಟ್ರಲ್ನವರ ಪ್ರಮುಖ ಕಾರ್ಯಕ್ರಮವಾಗಿರುತ್ತದೆ. ಬನ್ನಿ, ನಮ್ಮೆಲ್ಲ ಪ್ರಯತ್ನಗಳಿಗೆ, ಯೋಜನೆಗಳಿಗೆ ಸಹಕರಿಸಿ ನಮ್ಮ ಅಭಿಯಾನದಲ್ಲಿ ಪಾಲ್ಗೊಳ್ಳಿ. ನಿಮ್ಮೆಲ್ಲರಿಗೂ ಆತ್ಮೀಯ ಆಹ್ವಾನ. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಗರ ಕಿಟ್ಟಿ. ರೋಟರಿ ಸೆಂಟ್ರಲ್ ಮೈಸೂರಿನವರು ಈ ಸಮಾಜಕ್ಕೆ ತುಂಬ ಅತ್ಯುತ್ತಮವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸೋದಾಗ್ಬೋದು, ಶಾಲಾ ಕಾಲೇಜುಗಳಿಗೆ ಒಂದಷ್ಟು ಉಪಕರಣಗಳಾಗ್ಬೋದು, ಶೌಚಾಲಯಗಳನ್ನು ನಿರ್ಮಿಸೋದಾಗ್ಬೋದು, ಪ್ರತಿಯೊಂದು ಜೀವಿಗೂ ಕುಡಿಯೋ ನೀರು ಬೇಕು, ತುಂಬ ಪರಿಶುದ್ಧವಾದ ನೀರನ್ನು ಕೊಡೋದಾಗ್ಬೋದು, ನಮ್ಮ ಇಡೀ ದೇಶವನ್ನು ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ಅವರು ಕೈ ಜೋಡಿಸಿರೋದಾಗ್ಬೋದು. ಇತ್ತೀಚೆಗೆ ತಾನೇ ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಶುರು ಮಾಡುವಂಥ ಸ್ವಚ್ಛ ಭಾರತ ಆಂದೋಲನವನ್ನು ಕೈ ಜೋಡಿಸಿ ನಮ್ಮ ನಗರವನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಸ್ವಚ್ಛ ಭಾರತವನ್ನು ಮಾಡೋದಾಗ್ಬೋದು. ಪ್ರತಿಯೊಂದು ಕೆಲಸಗಳಲ್ಲೂ ರೋಟರಿ ಸೆಂಟ್ರಲ್ ಅವರು ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವರು ಮಾಡೋ ಎಲ್ಲ ಕೆಲಸಗಳಿಗೂ ನಾನು ಅವ್ರ ಜೊತೆ ಇರ್ತೀನಿ. ನೀವು